ಮಾಡೋ ಅಂತ ಟಾಪಿಕ್ ಅಲ್ಲ ಬಿಡಿ. ಹಾಗಾದ್ರೆ ಏನೋ ದೊಡ್ಡ ಕುತಂತ್ರ ಅಂತ ಆಯ್ತು. ಕುತಂತ್ರ ನವ್ಯ, ಏನೋ ಒಂದ್ಸರ್ತಿ ಗೊತ್ತಿಲ್ಲದೆ ಆದ್ರೆ ಪ್ರತಿ ಸರಿ ಹಾಗೆ ಅನ್ಕೊಟ್ರೆ ಹೇಗೆ? ಗೊತ್ತಿಲ್ಲದೆ ಅಲ್ಲ, ಹಳೇದನ್ನ ನೀನ್ ಮರ್ತೋದಷ್ಟು ಸುಲಭವಾಗಿ ನಾವು ಮರ್ತೋಗಕ್ಕಾಗಲ್ಲ. ಏನಮ್ಮ, ಏನಾಯ್ತು? ಏನಿಲ್ಲ ಮಾವ, ನಾಳೆ ಭಾಷಣಿಗೆ ಅಧಿಕಾರ ಕೊಡ್ತಿದಾರಲ್ಲ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಿ ಅಷ್ಟೇ. ಡಿಸ್ಕಸ್ ಮಾಡೋದಕ್ಕೆ ಏನಿದೆ ಅತ್ಗೆ? ಮೇಡಮ್ ಈ ಮನೇಲಿ ಹೇಗಿದಾರೋ ಭಾಷಣಿ ಕೂಡ ಅದೇ ರೀತಿ ಇರ್ತಾಳೆ. ಅಂದ್ರೆ ಸ್ಯಾರಿ, ಆರ್ನಮೆಂಟ್ಸ್, ಡಿಫ್ರೆಂಟ್ ಜ್ಯುವೆಲ್ರಿ, ನೆಕ್ಲೆಸಸ್ ಎಲ್ಲ ಹಾಕೋತಾಳ. ನಾಳೆ ಬರ್ತಿರೋದು ಅಹಂ ಅಲಂಕಾರ ಅಲ್ಲ ವನಜ, ಅಧಿಕಾರ. ವಾಗ್ದೇವಿ ನಿರ್ಧಾರಕ್ಕೆ ನಾವೆಲ್ಲ ಹೇಗೆ ಬೆಲೆ ಕೊಡ್ತೀವೋ, ನಾಳೆ ಭಾಷಣಿ ಮಾತನ್ನ ಕೂಡ ಹಾಗೇನೆ ಕೇಳಬೇಕು, ಬೆಲೆನೂ ಕೊಡಬೇಕು. ಅದು ಓಕೆ, ಆದ್ರೆ ಆಫೀಸ್ ಕೆಲ್ಸದ ಮಾತೇನ್ ಅಂಕಲ್? ಸೈನಿಂಗ್ ಅಥಾರಿಟಿ ಆಂಟಿಗೆ ಮಾತ್ರನೇ ಇರೋದು. ಆಂಟಿ ಮಾತ್ರ ಆರ್ಗನೈಸ್ ಮಾಡೋ ಎಷ್ಟೋ ಕೆಲಸಗಳಿಗೆ ರೆಸ್ಪಾನ್ಸಿಬಿಲಿಟೀಸ್ನ ಭಾಷಣಿ ಹೇಗೆ ಟೇಕ್ ಆಫ್ ಮಾಡ್ತಾಳೆ? ನೋಡು ಪ್ರೀತಿ, ಮಾವ ಏನೋ ಪ್ರೀತಿಯಿಂದ ಹೇಳ್ತಿದ್ದಾರೆ ಹೊರತು ನನಗಂತೂ ಇಂಟ್ರೆಸ್ಟ್ ಇಲ್ಲ. ಅಜ್ಜಿ ಅವ್ರ ಮಾತಿಗಿಲ್ಲ ಅನ್ನೋದಕ್ಕಾಗ್ದೆ ಈ ಸ್ಪರ್ಧೆಗೆ ಒಪ್ಕೊಂಡೆ ಹೊರತು ಗೆಲ್ಬೇಕಂತಲ್ಲ, ಗೆದ್ದು ಅಧಿಕಾರ ದಕ್ಕಿಸ್ಕೊಳ್ಬೇಕು ಅಂತನೂ ಅಲ್ಲ. ಬರಲ್ಲ ಅಂದ್ರೆ ಏನ್ ಭಾಷಣಿ? ನಿನ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ, ಏನು ಬರಲ್ಲ ಅನ್ನೋ ಹಾಗೆ ಯಾಕೆ ಮಾತಾಡ್ತಿದ್ಯಾ? ನೀನೇನ್ ಸರಸೋ ಹಾಗೆ ಓದ್ ಬರ್ದೇ ಇರೋ ಹುಡುಗಿ ಅಲ್ಲ. ಸ್ಪೋಕನ್ ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ ನಡೆಸಿದ್ಯಾ, ನಿನಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಇದೆ. ಆದ್ರೆ ಅದೆಲ್ಲ ಆಫೀಸ್ ಕೆಲ್ಸಕ್ಕೆ ಹೇಗೆ ವರ್ಕ್ ಆಗುತ್ತೆ ರಾಹುಲ್? ವಾಗ್ದೇವಿಗೆ ಮಾತು ತಪ್ಪೋದು ಅಭ್ಯಾಸ ಇಲ್ಲ, ಅದಕ್ಕೆ ಹಾಗೇನೆ ಮುಂದುವರ್ಸೋದಕ್ಕೆ ಹೇಳಿದಾಳೆ. ಇನ್ನೇನು ಸಮಸ್ಯೆ? ನನಗೇನು ಪ್ರಾಬ್ಲಮ್ ಇಲ್ಲ ಡ್ಯಾಡ್. ಪ್ರೀತಿನೇ ಮೇಡಮ್ ಫೈನಲ್ ಡಿಸಿಷನ್ಗೋಸ್ಕರ ತುಂಬಾ ಸಫರ್ ಆಗ್ತಿದ್ದಾಳೆ. ನಂದು ಕನ್ಸರ್ನ್ ರಾಹುಲ್, ಸಫರಿಂಗ್ ಅಲ್ಲ. ಆದ್ರೂ ನಾಳೆ ಮಾರ್ನಿಂಗ್ ಆಂಟಿದು ಬೋರ್ಡ್ ಮೆಂಬರ್ಸ್ ಜೊತೆ ಮೀಟಿಂಗ್, 10:30ಗೆ ಅಕಾಡೆಮಿಕ್ ಪ್ರೋಗ್ರೆಸ್ ಬಗ್ಗೆ, ಸ್ಕೂಲ್ ಪ್ರಿನ್ಸಿಪಲ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್, 12:45ಗೆ ಎಜುಕೇಷನ್ ಮಿನಿಸ್ಟರ್ ಜೊತೆ ಲಂಚ್. ಗೆ ಅಕ್ಷರ ಫೌಂಡೇಶನ್ ಅವರ ಫೆಲಿಸಿಟೇಷನ್, 5 ಆಡಿಟಿಂಗ್ ಸಬ್ಮಿಟ್ ಇದೆ. ಇದನ್ನೆಲ್ಲ ಭಾಷಣಿ ಒಬ್ಳೆ ಹೇಗೆ ಹ್ಯಾಂಡಲ್ ಮಾಡ್ತಾಳೆ? ಮೇಡಮ್ ಹೇಳಿರೋ ಮಾತನ್ನ ಮೀರ್ಬಾರ್ದು ಅಂದ್ರೆ ಮನೇಲಿ ಮಾತ್ರ ಅಧಿಕಾರನ ತಗೊಳಕ್ ಹೇಳಿ ಮಾವ. ಅದೊಂದು ಆಪ್ಷನ್ ಇದೆ ಅಲ್ವಾ? ಅಷ್ಟೇ ಅಲ್ವಾ ಪ್ರೀತಿ? ಅಂದ್ರೆ ಏನ್ ನಿಮ್ಮ ಉದ್ದೇಶ? ಒಂದು ದಿನ ಅಧಿಕಾರ ಅಂತ ವಾಗ್ದೇವಿ ಒಪ್ಕೊಂಡಿದ್ದಾಳೆ, ಮತ್ತೆ ಅದ್ರಲ್ಲಿ ತಪ್ಪನ್ನ ಹುಡುಕಿ ಅವಳ ಮನ್ಸನ್ನ ಯಾಕೆ ಬದಲಾಯಿಸಬೇಕು ಅನ್ಕೋತಿದ್ದೀರಾ? ಮನಸ್ ಬದಲಾಯಿಸೋದಲ್ಲ ಅಂಕಲ್, ಭಾಷಣಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ಅದರ ಎಫೆಕ್ಟ್ ನಮ್ಮ ಆರ್ಗನೈಸೇಷನ್ ಮೇಲೆ ಬೀಳುತ್ತೆ. ಮಾಡಲ್ಲ ಅಂತ ನಿನಗೆ ಹೇಗೆ ಗೊತ್ತು? ಅವಳ ಟ್ಯಾಲೆಂಟ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ. ಅವಳು ಒಂದೇ ದಿನದಲ್ಲಿ ಎಲ್ಲ ಕಲಿಯೋದಕ್ಕಾಗಲ್ಲ, ಬಟ್ ಯಾವುದು ಡಿಸ್ಟರ್ಬ್ ಆಗದೆ ಇರೋ ಹಾಗೆ ಅವಳು ಮಾಡ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಪ್ರೀತಿ, ಭಾಷಣಿಗೆ ಏನು ಗೊತ್ತಿಲ್ಲ ಅಂದ್ರೆ ನಾನು ರಾಹುಲ್ ಹೆಲ್ಪ್ ಮಾಡ್ತೀವಿ ಹೊರತು
ಮೇಡಮ್ ಮಾತನ್ನ ಹಿಂದೆ ತಗೊಳ್ಳೋ ಚಾನ್ಸ್ ಮಾತ್ರ ಕೊಡೋದೇ ಇಲ್ಲ. ಅವಳ ಬಗ್ಗೆ ನಿಮ್ಗೆ ಯಾಕೆ? ನಿಮ್ಗೇನಾದ್ರೂ ಹೆಲ್ಪ್ ಸಪೋರ್ಟು ಮಾಡ್ಬೇಕು ಅಂತಿದ್ರೆ ಹೆಂಡತಿ ಅಂತ ನಾನಿದ್ದೀನಲ್ಲ, ಅದನ್ನ ನನ್ಗೆ ಮಾಡಿ. ಸ್ವಲ್ಪನೂ ಬುದ್ಧಿ ಜ್ಞಾನ ಏನೂ ಇಲ್ಲ ನಿಮ್ಗೆ. ಅಂಕಲ್, ಪ್ರಾಬ್ಲಮ್ ಏನು ಅಂತ ಹೇಳಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಲ್ಲ, ನೀವು ಕೂಡ ಒಂದ್ಸರಿ ಯೋಚನೆ ಮಾಡಿ. ಆದರೆ ಆಂಟಿ ಡಿಸಿಷನೇ ಫೈನಲ್. ಆಲ್ರೆಡಿ ವಾಗ್ದೇವಿ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಪ್ರೀತಿ. ನಾಳೆ ಒಂದಿನ ಎಲ್ಲನೂ ಭಾಷಣಿನ ಹ್ಯಾಂಡಲ್ ಮಾಡ್ತಾಳೆ. ಆದರೆ ಮಿನಿಸ್ಟರ್ ಮೀಟಿಂಗ್ ಎಲ್ಲ ಅಂತ ಹೇಳ್ತಿದಾರಲ್ಲ ಪ್ರೀತಿ. ನಮ್ಮ ಮತ್ತೆ ಮುಂದೆ ಕೊಟ್ಟಿರೋ ಮಾತಿಗೆ ವಾಗ್ದೇವಿ ಕಟ್ಬೀಳ್ತಾಳೆ ಹೊರತು ಬೇರೆ ಯಾವುದು ಕಂಡೀಷನ್ ಹಾಕೋದಕ್ಕೂ ಅವಕಾಶ ಇಲ್ಲ. ಕೆಲವು ಅಷ್ಟು ಈಸಿ ಅಲ್ಲ ಸರ್ಸು. ನೀನು ಹೇಗೆ ಗೆಲ್ತೀಯೋ ನಾನು ನೋಡ್ತೀನಿ. ಭಾಷಿಣಿಗೆ ಏನಾದ್ರೂ ಒಳ್ಳೇದಾಗ್ತಿದೆ ಅಂದ್ರೆ ಈ ಪ್ರೀತಿ ಸ್ವಲ್ಪನೂ ಒಪ್ಕೊಳ್ಳಲ್ಲ ಡ್ಯಾಡ್. ನೋಡಿ ಎಷ್ಟು ಮಾತಾಡ್ತಿದ್ದಾಳೆ, ಎಷ್ಟು ರೂಲ್ಸ್ ಹೇಳ್ತಿದ್ದಾಳೆ. ಅವಳು ಎಷ್ಟು ಹೇಳಿದ್ರು ಏನ್ ನವ್ಯ, ಮ್ಯಾಮ್ ಮತ್ತೆ ಫೈನಲ್, ಲೀವ್ ಇಟ್. ನಾಳೆ ಮೇಡಮ್ ಸ್ಕೆಡ್ಯೂಲ್ ಕೇಳಿದ್ಮೇಲೆ ನಂಗೆ ಭಯ ಆಗ್ತಿದೆ ರಾಹುಲ್ ಅವರೇ. ನಾನು ಮ್ಯಾನೇಜ್ ಮಾಡ್ಬೋದಾ? ಅಮ್ಮವ್ರ ಸ್ಥಾನನ ಊಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಆ ಸ್ಥಾನದಲ್ಲಿ ನಾನಿರೋದಂದ್ರೆ ಅಯ್ಯೋ. ಏನ್ ಭಾಷಣಿ ಇದು? ನೀನು ಕೂಡ ಪ್ರೀತಿ ಹೇಳ್ದ ಹಾಗೆ ಹೇಳ್ತಿದ್ಯಲ್ಲ. ನೀನು ಸಾಧಿಸಬಹುದು ಅನ್ನೋ ನಂಬಿಕೆ ನನಗಿದೆ. ಧೈರ್ಯವಾಗಿ ನೀನು ಹ್ಯಾಂಡಲ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇರು ಸಾಕು. ಎಲ್ಲ ಆಟೋಮೆಟಿಕ್ ಆಗಿ ಅದಾಗೆ ನಡೆಯುತ್ತೆ. ಯಾ ಭಾಷಿಣಿ, ಆಫೀಸ್ ವರ್ಕಲ್ಲಿ ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ನಿನಗೆ ಹೆಲ್ಪ್ ಮಾಡೋದಕ್ಕೆ ನಾವೆಲ್ಲ ಇದೀವಲ್ಲ. ನೆಸೆಸರಿ ಇದ್ರೆ ನಾನು ಕೂಡ ಆಫೀಸಿಗೆ ಬಂದು ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಿನ್ ಗೆಲುವನ್ನ ನಮ್ ಗೆಲುವಂತಾನೆ ನೋಡ್ತಿದ್ದೀವಿ. ಇವಾಗ ಹೆಜ್ಜೆನ ಹಿಂದಕ್ಕಿಟ್ರೆ ಅದು ನಮಗೆ ಅವಮಾನನಮ್ಮ. ನಿನ್ ಮೇಲೆ ನಮಗೆ ನಂಬಿಕೆ ಇದೆ. ರಾಹುಲ್, ಒಂದ್ಸಲ ನಾವು ಮೇಡಮ್ ಶೆಡ್ಯೂಲ್ನ ರೀಚೆಕ್ ಮಾಡೋಣ ಬಾ. ಓಕೆ. ಆಲ್ ದಿ ಬೆಸ್ಟ್ ಸರ್ಸು. ಒಂದಿನ ನೆನ್ಸ್ಕೊಂಡ್ರೆ ಮೈಯೆಲ್ಲ ನಡ್ಕ ಬರ್ತಿದ್ಯಾ? ಇಲ್ಲ ಎಲ್ರ ಮೋಟಿವೇಶನ್ ಇಂದ ಹೆಚ್ಚು ಧೈರ್ಯ ಬರ್ತಿದ್ಯಾ? ನಿನ್ ದರಿದ್ರನೋ ನನ್ನ ಅದೃಷ್ಟನೋ ಗೊತ್ತಿಲ್ಲ, ಆದ್ರೆ ನಾಳೆ ಎಲ್ಲ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದೆ. ಯಾವ ಚಿಕ್ಕ ಮಿಸ್ಟೇಕ್ ಆದ್ರೂ ದೊಡ್ಡದ್ ಮಾಡೋದಕ್ಕೆ ನಾನ್ ಸಿದ್ಧವಾಗಿರ್ತೀನಿ. ಗೆಟ್ ರೆಡಿ. ವಿದ್ಯಮ್ಮ, ನಾಳೆ ನಾನು ಅಮ್ಮೋರ್ ಜವಾಬ್ದಾರಿಗಳನ್ನ ತಗೋತಿದ್ದೀನಿ. ಭಯ ಏನೋ ಆಗ್ತಿದೆ, ಆದ್ರೆ ತಪ್ಸೋದಿಲ್ಲ. ನೀನ್ ಮಾತ್ರ ಗಲಾಟೆ ಮಾಡ್ದೆ ಆಡ್ಕೋ. ಸುಸ್ತಾದ್ರೆ ಆರಾಮಾಗಿ ನಿದ್ದೆ ಮಾಡು, ಸರಿನಾ?
ಈ ಅಮ್ಮನ್ ಮಾತ್ ಕೇಳ್ದೆ ಅಂದ್ರೆ ನಾಳೆ ನಿನ್ನ